ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ಲರ ಗಾರ್ಡನ್ನಲ್ಲಿ ಮೋಸ್ಟ್ ಕಾಮನ್ ಆಗಿ ನೋಡಬಹುದಾದಂಥ ಒಂದು ಪ್ಲಾಂಟ್ ಇದರ ಹೆಸರು ಬಂದು ಫಾರ್ಚುಲೇರಿಯಾ ಆಫ್ರಾ ಅಥವಾ ಎಲಿಫೆಂಟ್ ಬುಷ್ ಅಂತ ಕರೀತಾರೆ. ಇವತ್ತಿನ ವಿಡಿಯೋ ಇದರ ಒಂದು ಕಂಪ್ಲೀಟ್ ಕೇರ್ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಹಾಗಾದರೆ ಮತ್ತೆ ಆಗ್ತಾಡ ಈ ಫಾರ್ಚುಲೇರಿಯಾ ಆಫ್ರಾ ಅಥವಾ ಈ ಎಲಿಫೆಂಟ್ ಬುಷ್ನ ಕಂಪ್ಲೀಟ್ ಕೇರ್ ಗೈಡ್ ವಿಡಿಯೋ ಸ್ವಲ್ಪ ಲೆಂತಿ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಒಂದು ಟೈಮ್ ಕನ್ವೀನಿಯನ್ಸ್ಗೋಸ್ಕರ ನಾನು ಟೈಮ್ ಲೈನ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ. ಅಕಾರ್ಡಿಂಗ್ ಟು ದಟ್ ನಿಮ್ಗೆ ಯಾವ ಪಾರ್ಟ್ ಆಫ್ ದಿ ವಿಡಿಯೋ ಬೇಕೋ ಅದನ್ನು ನೋಡ್ಬೋದು. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಪ್ಲೀಸ್ ವಾಚ್ ಕಂಪ್ಲೀಟ್ ವಿಡಿಯೋ. ಈ ಫಾರ್ಚುಲೇರಿಯಾ ಆಫ್ರಾ ಪ್ಲಾಂಟ್ನ ಕಾಮನ್ ಆಗಿ ಎಲಿಫೆಂಟ್ ಬುಷ್ ಅಂತ ಕರಿತೇವೆ, ಮತ್ತು ಫೋರ್ಕ್ ಬುಷ್ ಅಂತ ಕರಿತೇವೆ, ಹಾಗೆಯೇ ಸ್ಪೀಕ್ ಬೂಮ್ ಅಂತ ಸಹ ಕರಿತೇವೆ. ಆದರೆ ನಮ್ಮ ಇಂಡಿಯಾದಲ್ಲಿ ಮಾತ್ರ ಇದನ್ನು ನಾವು ಜೇಡ್ ಪ್ಲಾಂಟ್ ಅಂತ ರಾಂಗ್ ಆಗಿ ಮೆನ್ಷನ್ ಮಾಡಿದ್ದೀವಿ. ಆ್ಯಕ್ಚುಲಿ ಜೇಡ್ ಪ್ಲಾಂಟ್ ಇದು, ಮತ್ತು ಇದು ಫಾರ್ಚುಲೇರಿಯಾ ಆಫ್ರಾ ಅಥವಾ ಎಲಿಫೆಂಟ್ ಬುಷ್. ಫಾರ್ಚುಲೇರಿಯಾ ಆಫ್ರಾ ಅಥವಾ ಈ ಎಲಿಫೆಂಟ್ ಬುಷ್ ಅಂತ ಏನು ಕರಿತೀವಿ, ಇದು ಸಕ್ಯುಲೆಂಟ್ ಆದ ಕಾರಣ ಇದರ ಎಲೆಗಳು ತುಂಬ ಸಣ್ಣಗೆ ಇರ್ತವೆ. ಮತ್ತು ಇದನ್ನು ನಾವು ಕಾಮನ್ ಆಗಿ ಸೌತ್ ಆಫ್ರಿಕಾದಲ್ಲಿ ತುಂಬ ಹೆಚ್ಚಾಗಿ ನೋಡ್ಬೋದು. ಮತ್ತು ಇದರ ಸ್ಟೆಮ್ ಬಂದು ರೆಡ್ಡಿಶ್ ಆಗಿರುತ್ತೆ. ಈ ಒಂದು ಎಲಿಫೆಂಟ್ ಬುಷ್ನ ಸ್ಟೆಮ್ ಬಂದು ರೆಡ್ ಕಲರಲ್ಲಿರುತ್ತೆ, ಮತ್ತು ಲೀವ್ಸ್ ಯಾವಾಗಲೂ ಗ್ರೀನ್ ಮತ್ತು ಚಿಕ್ಕದಾಗಿರುತ್ತೆ. ಮತ್ತು ಇದು ಕಾಮನ್ ಆಗಿ ನಾವು ಸೌತ್ ಆಫ್ರಿಕಾದಲ್ಲಿ ಹೆಚ್ಚಾಗಿ ನೋಡ್ಬೋದು. ಹಾಗೆಯೇ ಇದು ತುಂಬ ಸಿಂಪಲ್ ಟು ಕೇರ್ ಆ್ಯಂಡ್ ಗ್ರೋ. ಈ ಎಲಿಫೆಂಟ್ ಬುಷ್ನ ಸ್ಟೆಮ್ ಬಂದು ಸಾಫ್ಟ್ ಮತ್ತು ವುಡನ್ ಸ್ಟೈಲಲ್ಲಿರುತ್ತೆ. ಮತ್ತು ಇದು ಎವರ್ ಗ್ರೀನ್ ಶ್ರಬ್ ಆಗಿರುತ್ತೆ, ಅಪ್ರೈಟ್ ಬೆಳೆಯತಕ್ಕಂಥ ಒಂದು ಶ್ರಬ್. ಈ ಒಂದು ಎಲಿಫೆಂಟ್ ಬುಷ್ನ ಎಲೆಗಳು ಬಂದು ಈ ರೌಂಡ್ ಸ್ಟೈಲಲ್ಲಿ ಒಂಥರ ಪ್ಯಾಡ್ಸ್ ಥರ ಇರುತ್ತೆ, ಸ್ವಲ್ಪ ಥಿಕ್ಕಾಗಿರುತ್ತೆ. ಈ ಎಲಿಫೆಂಟ್ ಬುಷ್ ಪ್ಲಾಂಟ್ ಏನಿದೆಯಲ್ಲ, ಇದು ಹಾರ್ಡ್ ಟು ಕಿಲ್ ಮತ್ತು ಫಾಸ್ಟ್ ಗ್ರೋವಿಂಗ್. ಹಾಗೆಯೇ ಇದ್ರ ಬ್ರಾಂಚಸ್ ಬಂದು ತುಂಬ ಲೂಸ್ ಆಗಿರುತ್ತೆ. ಕಾಮನ್ ಆಗಿ ಈ ಎಲಿಫೆಂಟ್ ಬುಷ್ 8 to 15 ಫೀಟ್ ಟಾಲ್ ಬೆಳೆಯುತ್ತೆ. ಈ ಎಲಿಫೆಂಟ್ ಬುಷ್ ಪ್ಲಾಂಟ್ನ ನಾವು ಆರ್ನಮೆಂಟಲ್ ಪ್ಲಾಂಟ್ಸ್ ಅಥವಾ ಡೆಕೋರೇಟಿವ್ ಪ್ಲಾಂಟ್ಸ್ ಆಗಿ ತುಂಬಾ ಯೂಸ್ ಮಾಡ್ತೇವೆ. ಹಾಗೆಯೇ ಇದನ್ನು ಮೋಸ್ಟ್ ಕಾಮನ್ ಆಗಿ ನಾವು ಬೋನ್ಸಾಯಿ ಆರ್ಟ್ನಲ್ಲಿ ತುಂಬಾ ನೋಡ್ಬೋದು. ನೆಕ್ಸ್ಟ್ ಈಗ ಇದರ ಸಾಯಿಲ್ ಹೇಗಿರಬೇಕು ಅಂತ ನೋಡೋಣ. ನಾನು ಈಗಾಗಲೇ ಹೇಳಿದಾಗೆ ಈ ಎಲಿಫೆಂಟ್ ಬುಷ್ ಸಕ್ಯುಲೆಂಟ್ ಆದ ಕಾರಣ ಇದರ ಒಂದು ಪಾಟಿಂಗ್ ಮಿಕ್ಸ್ ಯಾವಾಗಲೂ ವೆಲ್ ಡ್ರೈನ್ ಆಗಿರಬೇಕು. ನಾವೇನೇ ವಾಟ್ರಿಂಗ್ ಮಾಡಿದ್ದು ಆ ಡ್ರೈನೇಜ್ ವಾಲ್ಸ್ನ ಮುಖಾಂತರ ನೀರು ಎಕ್ಸೆಸ್ ವಾಟರ್ ಏನಿದೆಯಲ್ಲ ಅದು ಹೊರಗಡೆ ಬರೋ ಹಾಗೆ ನೋಡ್ಕೋಬೇಕು. ನಾನು ಈಗಾಗಲೇ ನನ್ನ ಚಾನಲ್ನಲ್ಲಿ ವೆಲ್ ಡ್ರೈನ್ ಸಾಯಿಲ್ ಫಾರ್ ಸಕ್ಯುಲೆಂಟ್ಸ್ ಮತ್ತು ಕ್ಯಾಕ್ಟಸ್ಗೆ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ಅಪ್ಲೋಡ್ ಮಾಡಿದ್ದೇನೆ. ನೀವು ಆ ವಿಡಿಯೋನ ನೋಡ್ಕೊಳ್ಬೇಕಾದ್ರೆ ಸಕ್ಯುಲೆಂಟ್ಸ್ ಮತ್ತು ಕ್ಯಾಕ್ಟಸ್ ಪಾಟಿಂಗ್ ಮಿಕ್ಸ್ನ ಪ್ರಿಪೇರ್ ಮಾಡ್ಕೋಬೋದು. ಈಗ ನೆಕ್ಸ್ಟು ಇದರ ವಾಟ್ರಿಂಗ್ ಅಥವಾ ಈ ಎಲಿಫೆಂಟ್ ಬುಷ್ಗೆ ವಾಟ್ರಿಂಗ್ ಹೇಗೆ ಮಾಡಬೇಕು ಅಂತ. ಫ್ರೆಂಡ್ಸ್, ಈ ಎಲಿಫೆಂಟ್ ಬುಷ್ ನಾನು ಈಗಾಗಲೇ ಹೇಳಿದಾಗೆ ಇದು ಸಕ್ಯುಲೆಂಟ್ ಆದ ಕಾರಣದಿಂದ ತುಂಬ ಫ್ರೀಕ್ವೆಂಟ್ ವಾಟ್ರಿಂಗ್ ಏನು ಕೇಳೋದಿಲ್ಲ. ಯಾಕಂದರೆ ಇದರ ಎಲೆಗಳು ತುಂಬ ತಿನ್ನಾಗಿರೋದ್ರಿಂದ ವಾಟ್ರನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಮತ್ತು ಹೆವಿ ವಾಟ್ರಿಂಗ್ ಮಾಡಬೇಕಾದ್ರೆ ನೀವು ಇದರ ಟಾಪ್ ಲೇಯರ್ ಫುಲ್ ಡ್ರೈ ಆಗಿರೋ ಥರ ನೋಡ್ಕೊಳ್ಳಿ. ಡ್ರೈ ಆದಾಗಲೇ ನೀವು ವಾಟ್ರಿಂಗ್ ಮಾಡಬೇಕು. ಮತ್ತು ಇದಕ್ಕೆ ಯಾವ ಮೆಥಡಲ್ಲಿ ವಾಟ್ರಿಂಗ್ ಮಾಡಬೇಕಂದ್ರೆ ಫುಲ್ ಶವರ್ ಮೆಥಡಲ್ಲಿ ಮಾಡ್ಬೋದು ಅಥವಾ ಸೋಕ್ ಆ್ಯಂಡ್ ಡ್ರೈ ಮೆಥಡಲ್ಲಿ ಮಾಡ್ಬೋದು.
ಫ್ರೆಂಡ್ಸ್, ಈಗ ಈ ಎಲಿಫೆಂಟ್ ಬುಷ್ಗೆ ಶವರ್ ಸ್ಟೈಲಲ್ಲಿ ಯಾವ ರೀತಿ ವಾಟ್ರಿಂಗ್ ಮಾಡೋದಂತ ನೋಡೋಣ. ಈ ಥರ ಫುಲ್ ತರೋಲಿ ಗಿಡ ಫುಲ್ ತೇವಾಗೋ ಹಾಗೆ ಹಾಕಬೇಕು. ಮತ್ತು ನಾವು ವಾಟ್ರಿಂಗ್ ಮಾಡಬೇಕಾದ್ರೆ ಡ್ರೈನೇಜ್ ಹೋಲಿಂದ ಎಕ್ಸೆಸ್ ಆಫ್ ವಾಟರ್ ಈಚೆ ಬರೋ ಥರ ನೋಡ್ಕೋಬೇಕು. ಈ ಥರ ನಾವು ಶವರ್ ಟೈಪ್ ವಾಟ್ರಿಂಗ್ ಮಾಡ್ಬೋದು. ಇನ್ನು ನಿಮ್ಮ ಎಲಿಫೆಂಟ್ ಬುಷ್ನ ಸೆಕೆಂಡ್ ಮೆಥಡ್ ಆಫ್ ವಾಟ್ರಿಂಗ್ ಯಾವ ರೀತಿ, ಸೋಕ್ ಆ್ಯಂಡ್ ಡ್ರೈ ಮೆಥಡ್ ನೋಡೋಣ. ಈ ಥರ ನಿಮ್ಮ ಪ್ಲಾಂಟ್ ಏನಿದೆಯಲ್ಲ ಅದು ತೊಗೊಂಡು ಫುಲ್ ನೀರಲ್ಲಿ ಇಟ್ಬಿಡಿ. ಬಬಲ್ಸ್ ಬರೋದು ನಿಲ್ಲೋವರೆಗೂ ಅದು ನೀರಲ್ಲೇ ಇರಲಿ. ಈ ಥರ ಕಂಪ್ಲೀಟ್ ಸೋಕ್ ಆದಮೇಲೆ ಇದನ್ನು ಡ್ರೈ ಆಗೋದು ಬಿಡಿ. ಸೊ ಇದನ್ನು ನಾವು ಸೋಕ್ ಆ್ಯಂಡ್ ಡ್ರೈ ಮೆಥಡ್ ಆಫ್ ವಾಟ್ರಿಂಗ್ ಅಂತ ಕರಿತೀವಿ. ಈಗ ನೆಕ್ಸ್ಟು ಈ ಎಲಿಫೆಂಟ್ ಬುಷ್ನ ಲೈಟಿಂಗ್ ಯಾವ ರೀತಿ ಇರಬೇಕು ಅಂತ ನೋಡೋಣ. ಇನ್ನು ಈ ಎಲಿಫೆಂಟ್ ಬುಷ್ ಸಕ್ಯುಲೆಂಟ್ ಪ್ಲಾಂಟ್ ಏನಿದೆಯಲ್ಲ, ಇದು ಡೈರೆಕ್ಟ್ ಲೈಟ್ ಅಥವಾ ಇಂಡೈರೆಕ್ಟ್ ಲೈಟಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಲೋ ಅಥವಾ ಮೀಡಿಯಮ್ ಲೈಟಲ್ಲಿ ಗ್ರೋತ್ ಕಡಿಮೆ ಇರುತ್ತೆ, ಅಥವಾ ಲೋ ಲೈಟಲ್ಲಿ ಇದರ ಲೀವ್ಸ್ನೆಲ್ಲ ಡ್ರಾಪ್ ಮಾಡಿ ಇದು ಒಣಗೋ ಚಾನ್ಸಸ್ ಇರುತ್ತೆ. ಇದು ಡೈರೆಕ್ಟ್ ಸನ್ಲೈಟ್ ಅಥವಾ ಇಂಡೈರೆಕ್ಟ್ ಲೈಟಲ್ಲಿ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇನ್ನು ಈ ಎಲಿಫೆಂಟ್ ಬುಷ್ನ ಪ್ರೊಪಗೇಷನ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಎಲಿಫೆಂಟ್ ಬುಷ್ನ ಪ್ರೊಪಗೇಷನ್ ಸ್ಪ್ರಿಂಗ್ ಸೀಸನ್ ಅಥವಾ ಸಮ್ಮರಲ್ಲಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಮತ್ತು ಒಳ್ಳೆ ಗ್ರೋತ್ ಆಗುತ್ತೆ. ಈ ಎಲಿಫೆಂಟ್ ಬುಷ್ನ ಪ್ರೊಪಗೇಷನ್ ಸ್ಟೆಮ್ ಕಟಿಂಗ್ ಅಥವಾ ಲೀಫ್ನ ಒಂದು ಕಟಿಂಗಿಂದ ನಾವು ಪ್ರೊಪಗೇಷನ್ ಮಾಡ್ಬೋದು. ಈ ಒಂದು ಪ್ಲಾಂಟ್ನ ಪ್ರೊಪಗೇಷನ್ನ ನಾವು ಎರಡು ಮೆಥಡಲ್ಲಿ ಮಾಡ್ಬೋದು. ಪ್ರೊಪಗೇಷನ್ ಥ್ರೂ ಸಾಯಿಲ್, ಪ್ರೊಪಗೇಷನ್ ಥ್ರೂ ವಾಟರ್. ಯಾವುದೇ ಒಂದು ಮೆಥಡಲ್ಲಿ ಮಾಡಿದ್ರೂ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಈಗ ಇದರ ಬ್ರಾಂಚನ್ನು ಕಟ್ ಮಾಡ್ಕೊಳ್ಳೋಣ. ಈ ಬ್ರಾಂಚ್ ಕಟ್ ಮಾಡ್ಕೊಂಡಾದ್ಮೇಲೆ ಈ ಬ್ರಾಂಚ್ ಒಂದು 2-3 ಡೇಸ್ ಡ್ರೈ ಆಗೋದಕ್ಕೆ ಬಿಡಬೇಕು. ಈ ಟಿಪ್ ಏನಿದೆಯಲ್ಲ ಇದು ಫುಲ್ ಡ್ರೈ ಆದಮೇಲೆ ನಾವು ಇದನ್ನು ಪ್ರೊಪಗೇಷನ್ ಥ್ರೂ ಸಾಯಿಲ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಒಂದು ಪಾಟಲ್ಲಿ ಪಾಟಿಂಗ್ ಮಿಕ್ಸ್ ತೊಗೊಂಡಿದ್ದೀವಿ ಮತ್ತು ಈ ಬ್ರಾಂಚ್ 2-3 ಡೇಸ್ ಡ್ರೈ ಆಗಿದೆ. ಈಗ ಇದನ್ನು ಪ್ಲಾಂಟ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಥರ ಈ ಕಟಿಂಗ್ಸ್ ಏನು ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಈ ಥರ ನೀಟಾಗಿ ಪ್ಲಾಂಟ್ ಮಾಡಬೇಕು. ಈ ಪ್ರೊಪಗೇಷನ್ ಮಾಡಿದಂಥ ಒಂದು ಕಟಿಂಗ್ ಏನಿದೆಯಲ್ಲ ಇದು ಒಂದು 2-3 ವೀಕ್ಸ್ ಒಳಗಡೆ ಇದರ ರೂಟಿಂಗ್ಸ್ ಶುರು ಮಾಡುತ್ತೆ, ಹಾಗೆಯೇ ಹೊಸ ಗ್ರೋತ್ ಸಹ ಶುರುವಾಗುತ್ತದೆ. ಈಗ ಈ ಕಟಿಂಗ್ಸ್ಗೆ ನಾವು ವಾಟ್ರಿಂಗ್ ಮಾಡ್ಕೊಳ್ಳೋಣ. ವಾಟ್ರಿಂಗ್ ಯಾವ ರೀತಿ ಮಾಡಬೇಕಂದ್ರೆ ಎನಫ್ ಆಫ್ ವಾಟರ್ ಕೊಡಬೇಕಿತ್ತು ಫಸ್ಟ್ ಟೈಮ್. ಅದಾದಮೇಲೆ ವಾಟ್ರಿಂಗ್ ಎಲ್ಲ ಮಾಡಿದಾದ್ಮೇಲೆ ಶೇಡ್ ಏರಿಯಾದಲ್ಲಿ ಇಡಬೇಕು. ಮತ್ತು ಈ ಎಲಿಫೆಂಟ್ ಬುಷ್ನ ಹ್ಯುಮಿಡಿಟಿ ಬಗ್ಗೆ ಮಾತಾಡೋದಾದರೆ ಇದು ಸಕ್ಯುಲೆಂಟ್ ಆದ ಕಾರಣ ಅಷ್ಟೇನು ಹ್ಯುಮಿಡಿಟಿ ಡಿಮ್ಯಾಂಡ್ ಮಾಡೋದಿಲ್ಲ. ಸೊ ಅದಕ್ಕೆ ಇದು ರೂಮ್ ಟೆಂಪರೇಚರಲ್ಲಿ ಈಸಿಯಾಗಿ ಗ್ರೋ ಆಗುತ್ತೆ. ಇನ್ನು ಈ ಎಲಿಫೆಂಟ್ ಬುಷ್ನ ಫರ್ಟಿಲೈಸರ್ ಅಥವಾ ಫರ್ಟಿಲೈಸಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಎಲಿಫೆಂಟ್ ಬುಷ್ ಯಾವುದೇ ರೀತಿಯ ಆರ್ಗ್ಯಾನಿಕ್ ಅಥವಾ ಕೆಮಿಕಲ್ ಫರ್ಟಿಲೈಸರ್ ನಾವು ಯೂಸ್ ಮಾಡ್ಬೋದು. ನಾವು ಯೂಸ್ ಮಾಡುವಂಥ ಫರ್ಟಿಲೈಸರ್ ಏನಿದೆಯಲ್ಲ ಅದು ರಿಚ್ ಇನ್ ನೈಟ್ರೋಜನ್ ಆಗಿರಬೇಕು. ಹಾಗೆಯೇ ಬ್ಯಾಲೆನ್ಸ್ಡ್ ಫಾರ್ಮುಲಾ ಅಂದರೆ 20-20-20 ಅಥವಾ 19-19-19 ಈ ಥರ ಫಾರ್ಮುಲಾ ಇರ್ತಕ್ಕಂಥ ಯಾವುದೇ ಒಂದು ಫರ್ಟಿಲೈಸರ್ನ ನಾವು ಯೂಸ್ ಮಾಡ್ಬೋದು. ಈ ಎಲಿಫೆಂಟ್ ಬುಷ್ಗೆ ಎವ್ರಿ 6 to 8 weeks ಒನ್ಸ್ ಫರ್ಟಿಲೈಸರ್ ಮಾಡಬೇಕಾಗುತ್ತೆ. ಮತ್ತು ಈ ಎಲಿಫೆಂಟ್ ಬುಷ್ನ ಫರ್ಟಿಲೈಸರ್ ಸ್ಪ್ರಿಂಗ್ ಅಥವಾ ಅರ್ಲಿ ಫಾಲ್ ಸೀಸನ್ನಲ್ಲಿ ಮಾಡಬೇಕಾಗುತ್ತೆ.
ಈಗ ನಾವು ಎಲಿಫೆಂಟ್ ಬುಷ್ಗೆ ಫರ್ಟಿಲೈಸರ್ ಯಾವ ರೀತಿ ಮಾಡೋದಂತ ನೋಡೋಣ. ನಾವೊಂದು ಟೂಲ್ನ ಹೆಲ್ಪ್ನಿಂದ ಈ ಪಾಟ್ನ ಟಾಪ್ ಲೇಯರ್ ಏನಿದೆಯಲ್ಲ ಅದನ್ನು ಸ್ವಲ್ಪ ಲೂಸ್ ಮಾಡ್ಕೊಬೇಕು. ಅದಾದಮೇಲೆ ನಾವು ಫರ್ಟಿಲೈಸರ್ನ ಅಪ್ಲೈ ಮಾಡಬೇಕು. ನಾನು ರೆಗ್ಯುಲರ್ ಆಗಿ ಸೀವೀಡ್ ಸೊಲ್ಯೂಷನ್ನ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತೇನೆ. ಈಗ ಇದನ್ನ ಈ ರೀತಿ ಅಪ್ಲೈ ಮಾಡಬೇಕು. ಎವ್ರಿ 6 to 8 weeks ಒನ್ಸ್ ಈ ಥರ ಸೀವೀಡ್ ಸೊಲ್ಯೂಷನ್ ಅಥವಾ ಯಾವುದೇ ರೀತಿಯಾದಂಥ ಆರ್ಗ್ಯಾನಿಕ್ ಅಥವಾ ಕೆಮಿಕಲ್ ಫರ್ಟಿಲೈಸರ್ನ ನಾವು ಈ ಒಂದು ಎಲಿಫೆಂಟ್ ಬುಷ್ಗೆ ಕೊಡಬಹುದು. ಇನ್ನು ಈ ಎಲಿಫೆಂಟ್ ಬುಷ್ನ ಟಾಕ್ಸಿಟಿ ಬಗ್ಗೆ ಮಾತಾಡೋಣ. ಈ ಎಲಿಫೆಂಟ್ ಬುಷ್ ಫೋಲಿಯೇಜ್ ಏನಿದೆಯಲ್ಲ ಇದು ಫುಲ್ಲಿ ಎಡಿಬಲ್. ಇದನ್ನು ಆರಾಮಾಗಿ ಸೇವಿಸ್ಬೋದು ಮತ್ತು ಇದು ನಾನ್ ಟಾಕ್ಸಿಕ್ ಟು ಪೆಟ್ಸ್ ಅಥವಾ ಹ್ಯೂಮನ್ಸ್. ಈ ಎಲಿಫೆಂಟ್ ಬುಷ್ನ ಲೀವ್ಸ್ ಹುಳಿ ಟೇಸ್ಟ್ ಇರೋದ್ರಿಂದ ಸೌತ್ ಆಫ್ರಿಕನ್ಸ್ ಇದನ್ನು ಹೆಚ್ಚಾಗಿ ಅವರ ಡಿಶಸ್ಸಲ್ಲಿ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸಲಾಡ್ಗಳಲ್ಲಿ ಇರ್ಬೋದು ಅಥವಾ ಯಾವುದೇ ಒಂದು ಬೇಳೆ ಅಡುಗೆಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಮತ್ತು ಇದು ಟೋಟಲಿ ನಾನ್ ಟಾಕ್ಸಿಕ್ ಟು ಹ್ಯೂಮನ್ಸ್ ಆ್ಯಂಡ್ ಪೆಟ್ಸ್ ಆಲ್ಸೋ. ಈಗ ಈ ಎಲಿಫೆಂಟ್ ಬುಷ್ನಲ್ಲಿ ಯಾವೆಲ್ಲ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಇದ್ದಾವೆ ಅಂತ ಈಗ ನೋಡೋಣ. ಫ್ರೆಂಡ್ಸ್, ಈ ಫೋರ್ಚುಲೇರಿಯಾ ಹಾಫ್ರಾ ಅಥವಾ ಎಲಿಫೆಂಟ್ ಬುಷ್ನ ಕಂಪ್ಲೀಟ್ ಕೇರ್ ಹೇಗೆ ಮಾಡೋದು ಅಂತ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಪೋಸ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.